ಒಂಬತ್ತು ಗಂಟೆಯಿಂದ ಯಾವಾಗಿಂದ ಹೇಳಿದ್ರೆ ಫೋನ್ ಹಚ್ಚಿ 10 ಸಲ ಫೋನ್ ಹಚ್ಚಿ ನಮ್ಮ ಜಿಲ್ಲೆಗೆ ಕರ್ಕೊಂಡು ಬಂದಿಲ್ಲ. ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ನಾನು ಅರ್ಪಿಸಲಿಕ್ಕೆ ಸಂತೋಷ ಆಗುತ್ತೆ. ದೇಶದಲ್ಲಿ ದೇಶಭಕ್ತಿಯ ಪ್ರತೀಕ ನಮ್ಮ ರಾಷ್ಟ್ರೀಯ ಧ್ವಜ. ತಿರಂಗ ಯಾತ್ರೆ ಅಂತ ಹೇಳಿದ್ರೆ ರಾಷ್ಟ್ರ ಧ್ವಜದ ಯಾತ್ರೆ ಸೈನಿಕರ ಮನೋಬಲವನ್ನ ಎತ್ತರದ ಮಟ್ಟಕ್ಕೆ ಒಯ್ಯುವಂತ ಒಂದು ಸಮರ್ಪಣಾ ಮನೋಭಾವದಿಂದ ಹಮ್ಮಿಕೊಂಡಿರುವಂತಹ ಈ ತಿರಂಗ ಯಾತ್ರೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಸಹೋದರ ಸಹೋದರರಿಗೆ ನನ್ನ ಅಭಿನಂದನೆಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸಾರ್ವಜನಿಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ಭಾಗವಹಿಸಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ದೇಶದವನ್ನ ಕಾಯುವಂತ ಎಲ್ಲ ನನ್ನ ಸೈನಿಕ ಬಾಂಧವರು ಸಹೋದರಿಯರು ವಿಶೇಷವಾಗಿ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ ನರೇಂದ್ರ ಮೋದಿಯವರ ನೇತೃತ್ವಕ್ಕೆ ವಿಜಯ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ಶಾಸ್ತಿಯಾಗಿದೆ ಅಂತ ಒಂದು ಸಂದರ್ಭದಲ್ಲಿ ತಿರಂಗ ಯಾತ್ರೆಯನ್ನ ಆಯೋಜನೆ ಮಾಡಿದಂತವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ತಿರಂಗ ಯಾತ್ರೆ ಮುಕ್ತಾಯವಾಗ್ತದೆ. ಎಲ್ಲ ಮಾಜಿ ಸೈನಿಕರು ಹಾಗೂ ಬಂದಂತ ಎಲ್ಲ ನಾಗರಿಕರು ನಾನು ಧನ್ಯವಾದ ಹೇಳ್ತಾ ಇಲ್ಲಿಗೆ ಈ ತಿರಂಗ ಯಾತ್ರೆ ಮುಕ್ತಾಯಗೊಳ್ತೇನೆ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.